ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಮ್ನೂರ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಟೈಟಲ್ ಹಾಗೂ ತಮ್ಮನೆಲ್ಲ ನೋಡಿದ ಹಾಗೆ ವಾಟ್ಸಪ್ನ ಟಾಪ್ 5 ಹಿಡನ್ ಸೆಟ್ಟಿಂಗ್ಸ್ ಅಂತಂದರೆ ನಾವು ಡೈಲಿ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಫೋನ್ ಯೂಸರ್ಸ್ ಆಗಿದ್ದರೆ ಸಾಮಾನ್ಯವಾಗಿ ವಾಟ್ಸಪ್ನ ಯೂಸ್ ಮಾಡೇ ಮಾಡ್ತಾರೆ ಪ್ರತಿದಿನ ಪ್ರತಿ ಕ್ಷಣ ಸಹ. ಆದರೆ ಅದರಲ್ಲಿ ಇರ್ತಕ್ಕಂಥ ನಮಗೆ ಫ್ಯೂಚರ್ಸು ಒಂದು ಸೆಟ್ಟಿಂಗ್ಸ್ ನಮಗೆ ಏನೇನು ಅಂತ ಗೊತ್ತಿರಲ್ಲ. ಆ ಒಂದು ಟಾಪ್ 5 ಹಿಡನ್ ಸೆಟ್ಟಿಂಗ್ಸ್ನ ಇವತ್ತು ನೋಡೋಣ. ಸೊ ಫ್ರೆಂಡ್ಸ್, ಬನ್ನಿ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ವಾಟ್ಸಪ್ ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾವು ಹಾಕುವ ಟೆಕ್ನಿಕಲ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಹಾಗೆಯೇ ಈ ಒಂದು ವಿಡಿಯೋ ನೋಡ್ತಕ್ಕಂತಹ ಎಲ್ಲ ವೀಕ್ಷಕರು ಲೈಕ್ ಮಾಡಿ. ನೀವು ಲೈಕ್ ಮಾಡಿ ನೋಡೋದ್ರಿಂದ ನಮ್ಮ ವಿಡಿಯೋಗಳು ಬೇರೆಯವರಿಗೆ ರೆಕಮೆಂಡ್ ಆಗಿ ಅವರಿಗೂ ಸಹ ಜ್ಞಾನ ದೊರೆಯುತ್ತದೆ. ಸೊ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಯಾವ ಒಂದು ಟಾಪಿಕ್ನ ಹೇಳ್ತಿದ್ದೀನಿ ಅಂತಂದರೆ, ಫಸ್ಟ್ ಒನ್, ನೀವು ಆನ್ಲೈನಲ್ಲಿ ಇರೋದು ಯಾರಿಗೂ ತೋರಿಸ್ಬಾರ್ದು ಅಂತಂದರೆ ನಾವು ಏನು ಮಾಡೋದು ಅಂತ. ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ಆನ್ಲೈನಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಸಮ್ಟೈಮ್ಸು ನಿಮಗೆಲ್ಲ ಗೊತ್ತಿರೋವಂಥ ವಿಷಯನೇ, ನಾನೇನು ಹೇಳೋದು ಬೇಡ. ನೀವು ಯಾರ ಜೊತೆ ಚಾಟಿಂಗ್ ಮಾಡಬೇಕಾದ್ರೆ ಬೇರೆಯವರು ಮಾಡಿರ್ತಾರೆ, ಬಟ್ ಅವ್ರದ್ದೇನು ಅವಸರ ಇರೋಲ್ಲ. ಹಾಗೆ ಮಾಡಿದಾಗ ನಾವು ಅವರು ಆನ್ಲೈನಲ್ಲಿ ನಾವು ಇರಿದ್ದು ನೋಡಿಬಿಟ್ಟು ಆನ್ಲೈನಲ್ಲಿದ್ದಾನೆ, ಏನು ರಿಪ್ಲೈನೇ ಮಾಡ್ತಾಯಿಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ನಾವು ಈ ಒಂದು ಆಪ್ಷನ್ನ ಹೇಗೆ ಅವರಿಗೆ ಕಾಣದೇ ಇರೋ ಥರ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಟಾಪಲ್ಲಿ ಸಿಗುತ್ತೆ ಅದು. ನೋಡಿ ಫ್ರೆಂಡ್ಸ್, ಅದು ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಕ್ಕ ತಕ್ಷಣವೇ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಸಿಗುತ್ತೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೂ ಕ್ಯಾನ್ ಸಿ ಮೈ ಪರ್ಸ್ನಲ್ ಇನ್ಫೋ ಅಂತ ಹೆಡ್ಡಿಂಗ್ ಇದೆ. ಇಲ್ಲಿ ಇದೆ ನೋಡಿ, ಲಾಸ್ಟ್ ಸೀನ್ ಅಂತ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ನೀವು ಹೊಸದಾಗಿ ಲಾಗಿನ್ ಆದಾಗ ಬೈ ಡಿಫಾಲ್ಟಾಗಿ ನಿಮ್ಮ ಒಂದು ಫೋನು ಈ ಒಂದು ಆಪ್ಷನ್ಗೆ ಇಲ್ಲಿ ನೋಡಿ ಇದೆ ನೋಡಿ, ಎವ್ರಿ ಒನ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವು ಯಾರಿಗೆ ತೋರಿಸ್ಬಾರ್ದು ಅಂತಂದರೆ ನಾವು ಹೇಳುವ ಸೆಟ್ಟಿಂಗ್ಸ್ನ ಮಾಡಿ. ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂತ ಫಸ್ಟ್ ಆಪ್ಷನ್ ಇದೆ. ಅಂತಂದರೆ ನಾವು ಆನ್ಲೈನಲ್ಲಿ ಇರಬೇಕಾದ್ರೆ ನಮ್ಮ ಹೆಸರು ತೋರಿಸಿದ ತಕ್ಷಣವೇ ಟಾಪಲ್ಲಿ ನಮಗೆ ಇವರು ಆನ್ಲೈನಿಂದ ಒಂದು 2 ಗಂಟೆಗೆ ಹೋಗಿದ್ದಾರೆ, 4 ಗಂಟೆಗೆ ಹೋಗಿದ್ದಾರೆ ಅಂತ ತೋರಿಸ್ತಾ ಇರುತ್ತೆ. ಆ ರೀತಿ ತೋರಿಸ್ಬಾರ್ದಪ್ಪ ಅಂತಂದರೆ ನೋ ಬಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಫೋನಲ್ಲಿ ಯಾವ್ಯಾವ ನಂಬರ್ ಸೇವ್ ಮಾಡ್ಕೊಂಡಿರ್ತೀವೋ ಆ ಒಂದು ನಂಬರ್ಸ್ಗೆ, ಆ ಒಂದು ನಾವು ಸೇವ್ ಮಾಡ್ಕೊಂಡಿರೋ ಒಂದು ನಂಬರ್ಸ್ಗೆ ಅಷ್ಟೇ ತೋರಿಸುವಂಥದ್ದು. ಮತ್ತು ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ನಂಬರ್ನ ಚೂಸ್ ಮಾಡೋಕ್ಕೆ ಕೇಳುತ್ತೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ನಮ್ಮೊಂದು ನಂಬರ್ನ. ನೀವು ಯಾರಿಗೂ ತೋರಿಸ್ಬಾರ್ದು ಅಂತಂದರೆ ಇಲ್ಲಿ ನೋ ಬಡಿನ ಸೆಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಕೆಲವೊಂದು ಟೈಮ್ಸ್ ಏನಾಗುತ್ತೆ ಅಂತಂದರೆ ಇದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಯಾವಾಗ ಆನ್ಲೈನಿಂದ ಹೊರಗಡೆ ಹೋಗಿದ್ದೀರಾ ಅಂತ ತೋರಿಸುತ್ತೆ. ಅದಾದ ತಕ್ಷಣವೇ ಇಲ್ಲಿ ನೆಕ್ಸ್ಟ್ ಬನ್ನಿ. ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂತ ಇದೆ ನೋಡಿ. ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಕೊಡಿ ಇದನ್ನು. ಸೊ ಫ್ರೆಂಡ್ಸ್, ಇದಾಯಿತು ಫಸ್ಟ್ ಒಂದು ಹಿಡನ್ ಸೆಟ್ಟಿಂಗ್ಸು. ಇವಾಗ ಬನ್ನಿ ಎರಡನೇ ಸೆಟ್ಟಿಂಗ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅದಾದ ತಕ್ಷಣವೇ ಒಂದು ಪ್ರೊಫೈಲ್ ಫೋಟೋ ಅಂದರೆ ಡಿ ಪಿನ ನಾವೇನು ಇಟ್ಟಿರ್ತೀವೋ ಅದು ಕೆಲವೊಬ್ಬರು ತುಂಬಾ ಸ್ಟೈಲಿಶ್ ಆಗಿ ಇಟ್ಕೊಂಡಿರ್ತಾರೆ. ಆದರೆ ಕೆಲವೊಬ್ಬರಿಗೆ ತೋರಿಸೋಕ್ಕೆ ಇಷ್ಟನೇ ಪಡ್ತಿರಲ್ಲ. ಆ ಒಂದು ಡಿ ಪಿನ ಯಾರ್ಯಾರಿಗೆ ತೋರಿಸ್ಬೋದು ಅಥವಾ ನೋ ಬಡಿ ಇದೇ ಸೆಲೆಕ್ಟ್ ಮಾಡಿದ್ವಲ್ಲ ಆ ರೀತಿ ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕಾಗಿ ನೀವು ಆ್ಯಸ್ ಯೂಶ್ವಲ್ ಸೇಮ್ 3 ಡಾಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಾಪ್ ರೈಟ್ ಸೈಡಲ್ಲಿರುವ. ಆಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ, ಇದ್ರ ಒಳಗಡೆ ಹೋಗಿ.
ಪ್ರೊಫೈಲ್ ಪಿಕ್ಚರ್ ಮೈ ಕಾಂಟ್ಯಾಕ್ಟ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ನೋಡಿ ಫ್ರೆಂಡ್ಸ್ ಇಲ್ಲಿ ಎವ್ರಿ ಒನ್ ಅಂತ ಇದೆ, ಅಂತಂದರೆ ನಿಮ್ಮ ಒಂದು ಪ್ರೊಫೈಲ್ನ ಎಲ್ಲರೂ ನೋಡ್ಬೋದು. ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ನ ಯಾರು ನಂಬರ್ನ ಸೇವ್ ಮಾಡ್ಕೊಂಡಿರಲ್ಲ ಅವರಿಗೆ ಸಹ ತೋರಿಸುವಂಥದ್ದು. ಇದು ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನಾವು ನಂಬರ್ನ ಯಾರ್ದು ಸೇವ್ ಮಾಡ್ಕೊಂಡಿರ್ತೀವೋ ಅದೇ ಆ್ಯಸ್ ಯೂಸ್ವಲ್ ಹಿಂದಿನ ಒಂದು ಟಾಪಿಕಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಇದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ. ಇದನ್ನು ನಾವು ಚೂಸ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಒಂದು ಎಲ್ಲ ಫೋನ್ ನಂಬರ್ ಓಪನ್ ಆಗುವಂಥದ್ದು. ಇಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಫೋನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಂಬಾ ಸ್ಟೈಲಿಶ್ ಆಗಿ ಇಟ್ಕೊಂಡಿರ್ತಾರೆ, ಕೆಲವೊಂದು ಮನೆಯಲ್ಲಿ ಪೇರೆಂಟ್ಸ್ಗೆ ಅದು ಇಷ್ಟ ಆಗ್ತಿರಲ್ಲ. ಸೊ ಹೀಗಾಗಿ ನೀವೊಂದು ಪ್ರೊಫೈಲ್ ಡಿ ಪಿನ ಈ ರೀತಿ ಇಟ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ನಾವೊಂದು 3ನೇ ಸೆಟ್ಟಿಂಗ್ಸ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಇಲ್ಲಿ ಬಯೋ ಅಂದರೆ ಅಬೌಟ್ ಅಂತ ಇರುತ್ತೆ. ಕೆಲವೊಂದು ಫೋನ್ ನಂಬರ್ಸಲ್ಲಿ ಕೆಲವೊಬ್ಬರು ಒಂದು ಯಾವುದೋ ಒಂದು ಸುಭಾಷಿತನ ಇಟ್ಕೊಂಡಿರ್ತಾರೆ, ಅಥವಾ ಅಮ್ಮ ಐ ಲವ್ ಯುನೋ ಏನೋ ಒಂದು ಅವರ ಒಂದು ಬಯೋದಲ್ಲಿ ಅಬೌಟ್ನಲ್ಲಿ ಇಟ್ಕೊಂಡಿರ್ತಾರೆ. ಅದು ಯಾರಿಗೋ ಒಬ್ಬರಿಗೆ ತೋರಿಸ್ಬೋದು ಅಥವಾ ಎಲ್ರಿಗೂ ತೋರಿಸ್ಬೋದು. ಅದನ್ನು ಯಾವ ರೀತಿ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆ್ಯಸ್ ಯೂಸ್ವಲ್ ನೀವು ಈ ರೀತಿ ಬಂದು ಇಲ್ಲಿ ಅಬೌಟ್ ಈ ರೀತಿ ನೋಡಿ ಇದೆ ನೋಡಿ, ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆ, ಎಕ್ಸೆಪ್ಟ್ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೊಂದು ಬೇಕಾಗಿರುವ ನಂಬರ್ನ ಚೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ಇತ್ತು ಟಾಪ್ 3 ಹಿಡನ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ಟಾಪ್ 4ಗೆ ಹೋಗೋಣ ನಾವು ಇವಾಗ. ಸೊ ಫ್ರೆಂಡ್ಸ್, ಇವಾಗ ಟಾಪ್ 4 ಒಂದು ಸೆಟ್ಟಿಂಗ್ಸ್ ಏನಂತ ಅಂದರೆ, ಸೊ ಫ್ರೆಂಡ್ಸ್, ನೀವು ಕೆಲವೊಂದು ಸರ್ತಿ ಸ್ಟೇಟಸ್ ಇಟ್ಟಿರ್ತೀರ. ಅದು ಏನಾಗುತ್ತೆಪ್ಪ ಕೆಲವೊಂದು ಟೈಮ್ಸ್ ಅಂತಂದರೆ, ನಾವು ಇಟ್ಟಿರೋ ಸ್ಟೇಟಸ್ ಕೆಲವೊಬ್ಬರಿಗೆ ಸೀಮಿತವಾಗಬೇಕಂತ ಮಾತ್ರ ಇಟ್ಟಿರ್ತೀವಿ. ಆದರೆ ಅದು ಬೇರೆಯವರು ನೋಡಿ ಬೇರೆ ಒಂದು ಅಪಾರ್ಥವನ್ನು ತಿಳ್ಕೊಳ್ಳುವಂಥದ್ದು. ಆ ಒಂದು ಸೆಟ್ಟಿಂಗ್ಸ್ನ ಯಾವ ಅಂತ ಅಂದರೆ, ಯಾರ್ಯಾರು ನೋಡಬೇಕು ಅವರು ಅಷ್ಟೇ ನಮ್ಮ ಒಂದು ಸೆಟ್ಟಿಂಗ್ಸ್ನ ಯಾವ ರೀತಿ ನಮ್ಮ ಒಂದು ಸ್ಟೇಟಸ್ನ ಯಾವ ರೀತಿ ಅವರಷ್ಟೇ ನೋಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ತಿಳ್ಕೊಳ್ಳೋಣ. 4ನೇ ಸೆಟ್ಟಿಂಗ್ಸ್ ಇಲ್ಲಿ ಆ್ಯಸ್ ಯೂಸ್ವಲ್ ನೀವು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತಿದೆ ನೋಡಿ. ಇಲ್ಲಿ ಸ್ಟೇಟಸ್ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಮಾಡಿಕೊಂಡು ನಾವು ಒಂದು ಸ್ಟೇಟಸ್ನ ಯಾರ್ಯಾರಿಗೆ ಕಾಣಬೇಕು ಅಂತ ಸೆಟ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವು ಇದು ಎಲ್ಲ ಆದಮೇಲೆ 5ನೇ ಒಂದು ಟಾಪ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ನೀವು ಇದರ ಪಕ್ಕನೇ ಇರುವಂಥದ್ದು ನೋಡಿ ಫ್ರೆಂಡ್ಸ್. ಇಲ್ಲಿ ರೀಡ್ ರಿಸೀಟ್ಸ್ ಅಂತ ಇದೆ ನೋಡಿ. ಇದು ಅಕಸ್ಮಾತ್ ನಿಮ್ಮ ಫೋನಲ್ಲಿ ಆನ್ ಇದ್ದರೆ ನೀವೊಂದು ಕಳಿಸಿರ್ತೀರ ಮೆಸೇಜ್, ಆ ಒಂದು ಮೆಸೇಜ್ನ ನಾವು ಅವರು ನೋಡಿದ ಮೇಲೆ ಬ್ಲೂ ಟಿಕ್ ಕಾಣಿಸುತ್ತಲ್ಲ ಅದು ಕಾಣಿಸ್ಬಾರ್ದು ಅಂತಂದರೆ ಈ ರೀತಿ ಇದನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಒಂದಾಗಿತ್ತು ಟಾಪ್ 5 ಹಿಡನ್ ಸೆಟ್ಟಿಂಗ್ಸ್ ಇನ್ ವಾಟ್ಸಪ್. ಸೊ ಫ್ರೆಂಡ್ಸ್, ಇದೇ ರೀತಿ ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ವಾಟ್ಸಪ್ ವೀಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಗಳನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಇರತಕ್ಕಂಥ ನಿಮ್ಮ ಒಂದೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ ಗಾಯ್ಸ್.